ಹಾಯ್ ಹಲೋ ನಮಸ್ಕಾರ. ನಾನು ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್. ವಿದ್ಯುತ್ ವಾಣಿಗೆ ಸ್ವಾಗತ. ದೀಪಾವಳಿ ಅಂದರೆ ಒಂದು ರೀತಿಯಾಗಿ ಬೆಳಕಿನ ಹಬ್ಬ, ಫೆಸ್ಟಿವಲ್ಸ್ ಆಫ್ ಲೈಟ್ ಅಂತಲೇ ಎಲ್ಲರೂ ಕೂಡ ಕರೀತಾರೆ. ದೀಪಾವಳಿ ಅಂದರೆ ಈಗಿನ ಕಾಲದಲ್ಲಿ ಸಾಕಷ್ಟು ಮಕ್ಕಳು ಕೂಡ ಇಷ್ಟಪಡುವಂಥ ಹಬ್ಬ. ವರ್ಷ ಪೂರ್ತಿ ಮಕ್ಕಳು ದೀಪಾವಳಿ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಮಕ್ಕಳು ಕಾಯ್ತಾನೆ ಇರ್ತಾರೆ. ಅದರಲ್ಲೂ ಪಟಾಕಿ ಸಿಡಿಸೋದಕ್ಕೆ ಅಂತ ಮಕ್ಕಳು ಸಾಕಷ್ಟು ಜನ ದೀಪಾವಳಿಗೋಸ್ಕರ ಕಾಯ್ತಾ ಇರ್ತಾರೆ. ಈ ಹಿಂದಿನ ಕಾಲದಲ್ಲಿ, ನಮ್ಮ ಪುರಾತನ ಕಾಲದಲ್ಲಿ ದೀಪಾವಳಿಯನ್ನು ಯಾವ ರೀತಿಯಾಗಿ ಆಚರಿಸೋರು ಅಂದರೆ, ಪ್ರಮುಖವಾಗಿ ಅಲ್ಲಿ ಮೊದಲಿಗೆ ಮಾಡ್ತಾ ಇದ್ದಿದ್ದೇ ದೀಪಗಳನ್ನು ಹಚ್ಚೋರು. ಮಣ್ಣಿನ ದೀಪಗಳು ಯಾವುದು ನಾವು ಈಗಿನ ಕಾಲದ ಟ್ರೆಂಡ್ನಲ್ಲಿ ಮಣ್ಣಿನ ದೀಪಗಳು ಎಲ್ಲೋ ಒಂದು ಕಡೆ ಕುಸಿತಾ ಇದೆ ದಿನನಿತ್ಯ ಅಂತಲೇ ಹೇಳ್ಬೋದು. ಆ ಮಣ್ಣಿನ ದೀಪಗಳನ್ನೇ ಇಟ್ಕೊಂಡು ಈ ಹಿಂದಿನ ಕಾಲದವರು ಸಾಕಷ್ಟು ಅಲಂಕಾರವನ್ನು ಮಾಡೋರು. ಹಾಗೆ ಮನೆಯ ಬಾಗಿಲ ಮುಂದೆ ಆಗಿರ್ಬೋದು, ಸಾಕಷ್ಟು ಕಡೆ ಎಲ್ಲ ಕಡೆ ಕೂಡ ಬಹುತೇಕವಾಗಿ ಮಣ್ಣಿನ ದೀಪಗಳನ್ನೇ ಇಡೋರು. ಅದೇ ಒಂದು ಬೆಳಕನ್ನು ಕೂಡ ಸೃಷ್ಟಿ ಮಾಡ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾಲದ ಟ್ರೆಂಡ್ ಯಾವ ರೀತಿಯಾಗಿದೆ ಅಂದರೆ, ವಿದ್ಯುತ್ ದೀಪಗಳ ಮೂಲಕ ಅಲಂಕಾರ ಮಾಡೋದು ಈ ರೀತಿಯಾಗಿದೆ. ಅದರಲ್ಲೂ ಕೂಡ ದೀಪಾವಳಿ ಬಂತು ಅಂತಿದ್ದಂಗೆ ಮನೆಗಳಿಗೆ, ಬಿಲ್ಡಿಂಗ್ಗಳಿಗೆ ಲೈಟಿಂಗ್ಸ್ನ ಹಾಕಿಸುವಂಥದ್ದು ಈ ರೀತಿಯಾಗಿ ಸಾಕಷ್ಟು ಕಡೆ ನಾವು ನೋಡ್ತಾನೆ ಇರ್ತೀವಿ. ಅದರಲ್ಲೂ ಕೂಡ ಯಾವುದೇ ಒಂದು ಲೈಟಿಂಗ್ಸ್ ಹಾಕಿಸ್ಬೇಕಾದ್ರೆ ನೇರವಾಗಿ ಕರೆಂಟ್ ಕಂಬಗಳಿಂದ ಕರೆಂಟನ್ನು ತೆಗೆದುಕೋತಾರೆ. ಈ ಕರೆಂಟ್ ತೆಗೆದುಕೊಳ್ಳೋದಕ್ಕೆ ಯಾವುದೇ ಒಂದು ಎಕ್ಸ್ಪರ್ಟ್ಸ್ ಬಳಿ ಹೋಗೋದಿಲ್ಲ, ನೇರವಾಗಿ ತೆಗೆದುಕೊಳ್ತಾರೆ. ಕರೆಂಟ್ನ ಮೂಲಕ ಅಲ್ಲಿ ದೀಪಗಳ ಅಲಂಕಾರ ಕೂಡ ಮಾಡ್ತಾರೆ. ಅದು ಕೂಡ ಒಂದು ರೀತಿಯಾಗಿ ಅಪಾಯ ಅಂತಲೇ ಹೇಳ್ಬೋದು. ಯಾಕೆ ಅಪಾಯ ಅಂದರೆ, ಸಣ್ಣ ಪುಟ್ಟ ಮಕ್ಕಳುಗಳು ಕೂಡ ಆ ದೀಪದ ಅಲಂಕಾರದ ಬಳಿ ಫೋಟೋಗಳು ಇಟ್ಕೊಳ್ಳೋದಕ್ಕೆ ಹೋಗ್ತಾರೆ, ಹಾಗೆ ಮುಟ್ಟೋದಕ್ಕೆ ಕೂಡ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ವೈರಿಂಗ್ ಕೂಡ ಬಂದಿದ್ರೆ ಅಥವಾ ಓಪನ್ ಆಗಿದ್ರೆ, ಸ್ಕಿನ್ ಔಟ್ ಆಗಿದ್ರೆ ವೈರ್ಗಳು, ಅದನ್ನು ಸಾಕಷ್ಟು ಮಕ್ಕಳು ಏನಾದರೂ ಒಂದು ಕಡೆ ಮುಟ್ಟಿದ್ರೆ ಅಲ್ಲಿ ಒಂದು ಅಪಾಯ ಇದೆ ಅಂತಲೇ ಹೇಳ್ಬೋದು. ಆ ಕರೆಂಟನ್ನು ಒಂದು ವೇಳೆ ಏನಾದರೂ ಅಟ್ಯಾಕ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಆ ವಿದ್ಯುತ್ ದೀಪಗಳು ಹಾಕೋದು ಬಹಳಷ್ಟು ಅಪಾಯ ಅಂತಲೇ ಹೇಳ್ಬೋದು. ಆ ವಿದ್ಯುತ್ ದೀಪಗಳು ಹಾಕೋದಕ್ಕೂ ಮುಂಚೆ ಎಕ್ಸ್ಪರ್ಟ್ಸ್ಗಳ ಮೂಲಕ ಅದರಿಂದ ಒಂದು ಸಲಹೆಯನ್ನು ತೆಗೆದುಕೊಂಡು ನೀಟಾಗಿ ಒಂದು ಪ್ರೊಸೀಜರ್ನ ಮೂಲಕ ಹಾಕಬೇಕು ಅಂತ ನನ್ನ ವಿನಂತಿ.